ಇನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡಾದ ಮಾಜಿ ಆಯುಕ್ತ ನಟೇಶ್ಗೆ ಮುಂಬಡ್ತಿ ನೀಡೋದಕ್ಕೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಲಂಚ ಪಡೆದಿದ್ದಾರೆ ಅಂತ 2 ದಿನಗಳ ಹಿಂದೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೆಲವು ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡಿದ್ದು, ಇವತ್ತು ಸಿಎಸ್ ಅಂದರೆ ಸೆಕ್ರೆಟರಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನಿರಾಧಾರ, ನಿಮ್ಮ ಮೇಲೆ ಕಾನೂನು ಕ್ರಮ ಯಾಕೆ ತಗೊಳ್ಬಾರ್ದು, ನನ್ನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಏನು ನಡೀತು ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ನಟೇಶ್ ಮುಂಬಡ್ತಿಗೆ ಸಿಎಸ್ ಲಂಚ ಪಡೆದ ಆರೋಪ. ಮತ್ತೊಂದು ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿದ ದೂರುದಾರ. ಕಾರಿನ ಮೂಲಕ ಹಣ ಸಾಗಣೆ ಆರೋಪಿಸಿದ ಸ್ನೇಹಮಯಿ ಕೃಷ್ಣ. ಮೈಸೂರು ಮೂಡ ಹಗರಣದಲ್ಲಿ ಮಾಜಿ ಆಯುಕ್ತ ನಟೇಶ್ ಕೂಡ ಆರೋಪಿ. ಈ ನಡುವೆ ನಟೇಶ್ಗೆ ರಾಜ್ಯ ಸರ್ಕಾರದ ಮುಂಬಡ್ತಿ ಭಾಗ್ಯ ಕರುಣಿಸಿದೆ. ಈ ಮುಂಬಡ್ತಿ ಪಡೆಯೋದಕ್ಕೆ ನಟೇಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ಗೆ 1.5 ಕೋಟಿ ರೂಪಾಯಿ ಲಂಚ ಕೊಟ್ಟಿದ್ದಾರೆ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ರು. ಇದೀಗ ತಮ್ಮ ಆರೋಪಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಸ್ಫೋಟಕ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಮುಂಬಡ್ತಿಗಾಗಿ ಲಂಚದ ರೂಪದಲ್ಲಿ ಪಡೆದಂತಹ ಹಣವನ್ನ ಕಾರಿನಲ್ಲಿ ಸಾಗಿಸಲಾಗಿದೆ ಅಂತ ಕಾರಿನ ಫೋಟೋ ಹಾಗೂ ಹಣ ವರ್ಗಾವಣೆ ಸಂದರ್ಭದಲ್ಲಿ ಭಾಗಿಯಾದ ವ್ಯಕ್ತಿಗಳ ದೂರವಾಣಿ ಸಂಖ್ಯೆಗಳನ್ನ ಸ್ನೇಹಮಯಿ ಕೃಷ್ಣ ಬಿಡುಗಡೆ ಮಾಡಿದ್ದಾರೆ. ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ಇಡಿ ಹಾಗೂ ಆದಾಯ ತೆರಿಗೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ. ಸ್ನೇಹಮಯಿ ಕೃಷ್ಣ ನೀಡಿದ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ 1.60 ಕೋಟಿ ಲಂಚ ಪಡೆದು ನಟೇಶ್ಗೆ ಮುಂಬಡ್ತಿಯನ್ನ ಕೊಡಲಾಗಿದೆ ಅಂತ ಆರೋಪಿಸಲಾಗಿದೆ. ಸಿಎಸ್ ಶಾಲಿನಿ ರಜನೀಶ್ ಲಂಚ ಪಡೆದಿದ್ದಾರೆ ಅಂತ ಆರೋಪ ಇದೆ. ಫೆಬ್ರವರಿ 9ನೇ ತಾರೀಕು ಅಕ್ರಮವಾಗಿ ಹಣದ ವಹಿವಾಟು ನಡೆದಿದೆ. ಕಾರಲ್ಲಿ ಕೋಟಿ ಹಣ ಸಾಗಣೆ ಮಾಡಲಾಗಿದೆ. KA 41C6723 ನಂಬರ್ನ ಇಟಿಯೋಸ್ ಕಾರಿನಲ್ಲಿ ಸಾಗಣೆ ಮಾಡಲಾಗಿದೆ. ಬೆಂಗಳೂರಿನಿಂದ 5 ಬ್ಯಾಗ್ಗಳಲ್ಲಿ ಮೈಸೂರಿಗೆ ಹಣವನ್ನು ತರಲಾಗಿದೆ. ಈ ಹಣ ನಟೇಶ್ಗೆ ಸೇರಿದ್ದು ಎಂಬ ಮಾಹಿತಿ ಇದೆ. ನಿಖಿಲ್ ಅನ್ನೋರು 4 ಬ್ಯಾಗ್ಗಳನ್ನು ಕೊಂಡೊಯ್ದಿದ್ದಾರೆ. ಇನ್ನೊಂದು ಬ್ಯಾಗ್ ಅನ್ನು RTO ಕಚೇರಿ ಬಳಿಗೆ ತರಲಾಗಿದೆ. ಅಲ್ಲಿಂದ ಎಲ್ಲಿ ಹೋಗಿದೆ ಎಂಬುದು ಸ್ಪಷ್ಟವಾಗಿಲ್ಲ. 5 ಬ್ಯಾಗ್ಗಳಲ್ಲಿ ಒಟ್ಟು 9 ಕೋಟಿಗೂ ಅಧಿಕ ಹಣ ಇತ್ತು. ಇದರಲ್ಲಿ 1.60 ಕೋಟಿ ಸಿಎಸ್ಗೆ ನೀಡಲಾಗಿದೆ ಅಂತ ಮಾಹಿತಿ ಇದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಆಯುಕ್ತ ನಟೇಶ್ಗೆ ಸಂಬಂಧಪಟ್ಟಂತೆ ಅವರಿಗೆ ಸಿಕ್ಕಂತಹ ಮುಂಬಡ್ತಿಗೆ ಶಾಲಿನಿ ರಜನೀಶ್ ಅವರು ಒಟ್ಟು 1,60,00,000 ರೂಪಾಯಿನಷ್ಟು ಲಂಚವನ್ನು ಪಡೆದಿದ್ದಾರೆ ಎನ್ನುವಂಥ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಏನು ಮಾಡಿದರು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆಯನ್ನು ಮಾಡಿದ್ದಾರೆ. ನಟೇಶ್ ಅವರಿಗೆ ಸೇರಿದವರು ಅಂದರೆ ಅವರ ಸ್ನೇಹಿತರು ಅಂತ ಹೇಳಲಾಗ್ತಿರುವಂತಹ 2 ವ್ಯಕ್ತಿಗಳು ಒಂದು ಕಾರಿನಲ್ಲಿ ಈ ಒಂದು ಹಣವನ್ನು ಸಾಗಿಸಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಆ ಕಾರಿನ ಫೋಟೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಜೊತೆಗೆ 2 ವ್ಯಕ್ತಿಗಳ ಹೆಸರು ಮತ್ತು ಅವರ ಮೊಬೈಲ್ ನಂಬರ್ನು ಕೂಡ ಅವರು ಇವತ್ತು ಬಿಡುಗಡೆಯನ್ನು ಮಾಡಿರುವಂತಹ. ನನ್ನ ಆರೋಪಕ್ಕೆ ಸಿಎಸ್ ಉತ್ತರಿಸಿಲ್ಲ, ವಾರದೊಳಗೆ ಕ್ರಮ ಕೈಗೊಳ್ಳದಿದ್ರೆ ಕೋರ್ಟ್ ಮೊರೆ. ಪಬ್ಲಿಕ್ ಟಿವಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ. ಇನ್ನು ಸಿಎಸ್ ವಿರುದ್ಧದ ಲಂಚದ ಆರೋಪಕ್ಕೆ ದಾಖಲೆ ಬಿಡುಗಡೆ ಮಾಡಿದ ದೂರುದಾರ ಸ್ನೇಹಮಯಿ ಕೃಷ್ಣ ಮಾಜಿ ಆಯುಕ್ತ ನಟೇಶ್ಗೆ ನಿಖಿಲ್ ಮತ್ತು ಜಸ್ವಂತ್ ಬೇನಾಮಿಗಳಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಬೆಂಗಳೂರಿನಿಂದ 5 ಬ್ಯಾಗ್ನಲ್ಲಿ 9 ಕೋಟಿ ಹಣ ಬಂದಿತ್ತು. 1.6 ಕೋಟಿ ಹಣವನ್ನ ಜಸ್ವಂತ್ ಪಡೆದು ಅದನ್ನ ಶಾಲಿನಿ ರಜನೀಶ್ಗೆ ತಲುಪಿಸಿದ್ದಾರೆ. ಉಳಿದ ಹಣ ಎಲ್ಲಿಗೆ ಹೋಯಿತು ತಿಳಿಲಿಲ್ಲ. ಹಣ ವರ್ಗಾವಣೆ ಆಗೋ ದಿನವೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದೀನಿ. ಇಡಿ ಐಟಿಗೆ ದೂರು ನೀಡಿದ್ದೀನಿ. ನಾನು ಆರೋಪ ಮಾಡಿ 2 ದಿನ ಕಳೆದರೂ ಶಾಲಿನಿ ರಜನೀಶ್ ಉತ್ತರವನ್ನು ಕೊಟ್ಟಿಲ್ಲ. ಮುಂದಿನ 7 ದಿನಗಳ ಒಳಗೆ ಕ್ರಮ ತೆಗೆದುಕೊಳ್ಳದೆ ಇದ್ದಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಯಾವ ಕಾರಿನಲ್ಲಿ ಹಣ ಬಂದಿತ್ತು, ಯಾವ್ಯಾವ ವ್ಯಕ್ತಿಗಳು ಆ ಒಂದು ಹಣದ ವಹಿವಾಟಿನ ಭಾಗ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟ ಮಾಹಿತಿ ಸಾಕ್ಷಿಗಳು ಇದ್ದಿದ್ದರಿಂದ ಅದನ್ನು ಆಧರಿಸಿ ನಾನು ಆದಾಯ ತೆರಿಗೆ ಇಲಾಖೆಗೆ ಮತ್ತು ಜಾರಿ ನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದೀನಿ. ಇವತ್ತೂ ಕೂಡ ನಾನು ಈ ಆರೋಪ ಮಾಡಿ 2 ದಿನಗಳಾಗಿದ್ರು ಕೂಡ ಶ್ರೀಮತಿ ಶಾಲಿನಿ ರಜನೀಶ್ ಆಗಲಿ ಅಥವಾ ನಟೇಶ್ ಆಗಲಿ ಅಥವಾ ಎಲ್ಲಕ್ಕಿಂತ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಲಿ ತಮ್ಮ ಸರ್ಕಾರದ ಮುಖ್ಯ ಅಧಿಕಾರಿ ವಿರುದ್ಧ ಈ ಥರ ಆರೋಪ ಬಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ಸ್ಪಷ್ಟೀಕರಣವಾಗಲಿ ಅಥವಾ ಹೇಳಿಕೆಗಳಲ್ಲಿ ಕೊಡೋದು ನೋಡಿದಾಗ ನಾನು ಏನು ಆರೋಪ ಮಾಡಿ ಅದು ನಿಜ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಸರ್, ನಿಖಿಲ್ ಮತ್ತು ಜಶ್ವಂತ್ ಅವರು ಏನು ನಟೇಶ್ ಅವರು ತಮ್ಮ ಅಕ್ರಮ ಇಟ್ಕೊಂಡು ಬೆನಾಮಿ ವ್ಯವಹಾರ ಮಾಡ್ತಿದ್ದಾರೆ, ಆ ವ್ಯವಹಾರದಲ್ಲಿ ಅವರು ಪಾಲ್ದಾರರು. ಸೊ ಹಾಗಾಗಿ ಈ ವ್ಯವಹಾರದಲ್ಲೂ ಕೂಡ ಅವರು ಭಾಗವಹಿಸಿ ಈ ಅಕ್ರಮ ಹಣದ ವಹಿವಾಟನ್ನು ನಡೆಸಿದ್ದಾರೆ. ಸರ್, ಈಗ ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಕ್ಕೆ ದೂರು ಕೊಟ್ಟಿದ್ದೀನಿ. ಸೊ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಗಮನಕ್ಕೂ ಕೂಡ ತರ್ತಾ ಇದ್ದೀನಿ. ಸ್ನೇಹಮಯಿ ಆರೋಪಕ್ಕೆ ಸಿಎಸ್ ಸ್ಪಷ್ಟೀಕರಣ. ಆರೋಪ ನಿರಾಧಾರವೆಂದ ಶಾಲಿನಿ ರಜನೀಶ್. ಸ್ನೇಹಮಯಿ ಕೃಷ್ಣ ಆರೋಪಕ್ಕೆ ಉತ್ತರ ಕೊಟ್ಟ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮೂಡಾದ ಮಾಜಿ ಆಯುಕ್ತ DB ನಟೇಶ್ಗೆ ಮುಂಬಡ್ತಿ ನೀಡಿರುವ ಬಗ್ಗೆ ಪತ್ರದ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ತಾವು ಸಲ್ಲಿಸಿರುವ ದೂರಿನಲ್ಲಿ ಮಾಡಿರುವ ಆರೋಪಗಳು ನಿರಾಧಾರವಾಗಿರುತ್ತೆ ಅಂತ ತಮ್ಮ ವಿರುದ್ಧ ಕೇಳಿಬಂದ ಆರೋಪ ಅಲ್ಲಗಳೆದಿದ್ದಾರೆ. ದೂರುದಾರರು ಸದರಿ ಆರೋಪಕ್ಕೆ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪೂರಕ ದಾಖಲೆಗಳನ್ನು ಸಲ್ಲಿಸಿರುವುದಿಲ್ಲ. ಆರೋಪ ಸಂಬಂಧ ಸೂಕ್ತ ದಾಖಲೆಯನ್ನು ಒದಗಿಸಿದ್ರೆ ನಿಯಮಾನುಸಾರ ಸಾಕ್ಷ್ಯಾಧಾರಗಳನ್ನು ಖಂಡಿತವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುತ್ತೆ
ಅಂತ ಉತ್ತರ ಕೊಟ್ಟಿದ್ದಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಈಗಾಗಲೇ ಜಾರಿ ನಿರ್ದೇಶನಾಲಯಕ್ಕೆ ಕೂಡ ದೂರನ್ನು ನೀಡಿದ್ದಾರೆ. ಬಹಳ ಗಂಭೀರವಾದಂತಹ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಮಾಡ್ತಾ ಇರುವಂಥದ್ದು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮೇಲೆಯೇ ಲಂಚ ಸ್ವೀಕಾರದ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ಸರ್ಕಾರ ಯಾವ ರೀತಿಯಾಗಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.